ಅದೇ ರೀತಿ ಈ ಪಕ್ಷದ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡಿದಂತಹ ಹಿಂದುಳಿದ ವರ್ಗಗಳ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀ ರಾಜಗುರು ಸ್ವಾಮಿಗಳು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅದೇ ರೀತಿ ಕೋಲಿ ಸಮಾಜದ ಮುಖಂಡರು, ಗುಲ್ಬರ್ಗ ವಿಭಾಗದ ಸಮಾಜ ಚಿಂತಕರು ಆದಂತಹ ಶ್ರೀ ಶಾಂತಪ್ಪ ಕೋಡಿಯವರು ಕೂಡ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅದೇ ರೀತಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೆ ಐತೆ, ಎಲ್ಲಿ ಜಾತಿ ಎಷ್ಟಿದೆ ಅಷ್ಟು ಅಧಿಕಾರನೂ ಅವ್ರಿಗೆ ಹಂಚಿಕೆ ಆಗಬೇಕು. ಆದ್ರಿಂದ ಆ ಒಂದು ತತ್ವ ಸಿದ್ಧಾಂತದಿಂದ ನಾವು ವಿಎಪಿ ಪಕ್ಷ ವಿಕಾಸಶೀಲ ಇನ್ಸಾನ್ ಪಾರ್ಟಿ, ನಮ್ಮ ನೇತಾಜಿ ಮುಖೇಶ್ ಸೈನಿಜಿ ಅವರು ದೆಹಲಿ ಲೆವೆಲ್ ಅಲ್ಲಿ ನಾವು ಇಂಡಿಯಾ ಕೂಟದ ಜೊತೆ ಇದ್ದೀವಿ. ಇಂಡಿಯಾ ಕೂಟದ ಜೊತೆ ಇದ್ದೀವಿ. ನಾವು ಒಬ್ಬ ಮೀನುಗಾರರು ಈ ಒಂದು ಪಾರ್ಟಿನ ಬಿಹಾರಲ್ಲಿ ಮೊದಲನೇದಾಗಿ ತಂದು 2 ವರ್ಷದಲ್ಲಿ 4 ಜನ MLA ತಂದು ಒಂದು ಮಂತ್ರಿ ಆದಂತ ಪಕ್ಷ. ಇವತ್ತು ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿ, ಕಾಂಗ್ರೆಸ್ ಜೊತೆಯಲ್ಲಿ ನಮ್ಮ ವಿಎಪಿ ಪಾರ್ಟಿಗಳು ಸೇರ್ಕೊಂಡು ಅಲ್ಲಿ ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಕರ್ನಾಟಕಕ್ಕೂ ಬಂದಿದೆ. ಮುಂದಿನ 28ನೇ ಎಲೆಕ್ಷನ್ ಅಲ್ಲಿ ವಿಎಪಿ ಪಾರ್ಟಿ ಇಲ್ಲಿ ಯಾವುದೇ ಸರ್ಕಾರ ಬಂದ್ರು ನಾವು ಒಂದು ಭಾಗ ಆಗಿರ್ತೀವಿ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ತಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಹಿಂದುಳಿದ ವರ್ಗ ಸಮಾಜಗಳು ತಮ್ಮ ಧ್ವನಿನ ಹೇಳಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಒಗ್ಗಟ್ಟಿಲ್ಲ ಅಂದ್ರು ಅವರು ಆ ಜೋಡಣೆ ಮಾಡುವಂತ ಕೆಲಸನೇ ಯಾವುದೇ ಒಂದು ವೇದಿಕೆ ಪಕ್ಷ ಮಾಡಲಿಲ್ಲ. ಆದ್ರೆ ಇವತ್ತು ಆಲ್ ಬ್ಯಾಕ್ವರ್ಡ್ ಕ್ಲಾಸಸ್ನ, ಅಲೆಮಾರಿಗಳನ್ನ, ಎಲ್ಲ ದಲಿತ ಜನನ ಒಗ್ಗಟ್ಟು ಮಾಡುವಂತ ಒಂದು ವೇದಿಕೆ ಈ ಕರ್ನಾಟಕದಲ್ಲಿ ಉಗಮವಾಗಿದೆ. ಅದು ಈ ವಿಎಪಿ ಪಕ್ಷ. ನಾವು 80 ವರ್ಷದಿಂದ ಇತರೆ ಪಕ್ಷಗಳಿಗೆ ಓಟ್ ಹಾಕೊಂಡೇ ಬಂದಿದ್ದೀವಿ. ಆಳುವ ಜಾಗದಲ್ಲಿ ನಾವು ಯಾವತ್ತೂ ಹೋಗೇ ಇಲ್ಲ. ಲೈನಲ್ಲಿ ಹೋಗಿ ಓಟ್ ಹಾಕಿ ಮನೆಗೆ ಹೋಗಿದ್ದೀವಿ. ಈ ಪಕ್ಷದ ಮುಖಾಂತರ ಆಳುವ ಜಾಗದಲ್ಲಿ ಕೂರ್ಲಿಕ್ಕೆ ಕರ್ನಾಟಕದಲ್ಲಿ ಈ ಪಕ್ಷನ ನಾವು ತಗೊಂಡ್ಬಂದಿದ್ದೀವಿ. ಈ ಒಂದು ರಾಜ್ಯದಲ್ಲಿ 24 ಜಿಲ್ಲೆಗಳಲ್ಲಿ ನಮ್ಮ ಜಾತಿ, ಟೋಲಿ ಗಂಗಾಮತ ಸಮಾಜ ಜೊತೆಯಲ್ಲಿ ಹಿಂದುಳಿದ ವರ್ಗಗಳು ತುಂಬಾ ಪ್ರಬಲವಾಗಿದೆ. ಎಲ್ಲ ಇರ್ಬೇಕು, ಹೇಳಿ ಮಾಡಿದ್ವಿ. ಈ ಕಡೆ ಬಂದು ಸರ್, ನಾಟ ಬಲ್ಲವ್ರು ಯಾರ್ಯಾರು, ನಗುವೆ ನಿನ್ನ ಆಟ ಬಲ್ಲವ್ರು ಯಾರ್ಯಾರು, ತಗದಂ. ಅದೇ ರೀತಿ ಈ ಪಕ್ಷದ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡಿದಂತಹ ಹಿಂದುಳಿದ ವರ್ಗಗಳ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀ ರಾಜಗುರು ಸ್ವಾಮಿಗಳು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅದೇ ರೀತಿ ಕೋಲಿ ಸಮಾಜದ ಮುಖಂಡರು, ಗುಲ್ಬರ್ಗ ವಿಭಾಗದ ಸಮಾಜ ಚಿಂತಕರು ಆದಂತಹ ಶ್ರೀ ಶಾಂತಪ್ಪ ಕೋಡಿಯವರು ಕೂಡ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅದೇ ರೀತಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೆ ಐತೆ, ಎಲ್ಲಿ ಜಾತಿ ಎಷ್ಟಿದೆ ಅಷ್ಟು ಅಧಿಕಾರನೂ ಅವ್ರಿಗೆ ಹಂಚಿಕೆ ಆಗಬೇಕು. ಆದ್ರಿಂದ ಆ ಒಂದು ತತ್ವ ಸಿದ್ಧಾಂತದಿಂದ ನಾವು ವಿಎಪಿ ಪಕ್ಷ ವಿಕಾಸಶೀಲ ಇನ್ಸಾನ್ ಪಾರ್ಟಿ, ನಮ್ಮ ನೇತಾಜಿ ಮುಖೇಶ್ ಸೈನಿಜಿ ಅವರು ದೆಹಲಿ ಲೆವೆಲ್ ಅಲ್ಲಿ ನಾವು ಇಂಡಿಯಾ ಕೂಟದ ಜೊತೆ ಇದ್ದೀವಿ. ಇಂಡಿಯಾ ಕೂಟದ ಜೊತೆ ಇದ್ದೀವಿ. ನಾವು
ಒಬ್ಬ ಮೀನುಗಾರರು ಈ ಒಂದು ಪಾರ್ಟಿನ ಬಿಹಾರಲ್ಲಿ ಮೊದಲನೇದಾಗಿ ತಂದು 2 ವರ್ಷದಲ್ಲಿ 4 ಜನ MLA ತಂದು ಒಂದು ಮಂತ್ರಿ ಆದಂತ ಪಕ್ಷ. ಇವತ್ತು ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿ, ಕಾಂಗ್ರೆಸ್ ಜೊತೆಯಲ್ಲಿ ನಮ್ಮ VIP ಪಾರ್ಟಿಗಳು ಸೇರ್ಕೊಂಡು ಅಲ್ಲಿ ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಕರ್ನಾಟಕಕ್ಕೂ ಬಂದಿದೆ. ಮುಂದಿನ 28ನೇ ಎಲೆಕ್ಷನ್ ಅಲ್ಲಿ VIP ಪಾರ್ಟಿ ಇಲ್ಲಿ ಯಾವುದೇ ಸರ್ಕಾರ ಬಂದ್ರು ನಾವು ಒಂದು ಭಾಗ ಆಗಿರ್ತೀವಿ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ತಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಹಿಂದುಳಿದ ವರ್ಗ ಸಮಾಜಗಳು ತಮ್ಮ ಧ್ವನಿನ ಹೇಳಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಒಗ್ಗಟ್ಟಿಲ್ಲ. ಒಗ್ಗಟ್ಟಿಲ್ಲ ಅಂದ್ರು ಅವರು ಆ ಜೋಡಣೆ ಮಾಡುವಂತ ಕೆಲಸನೇ ಯಾವುದೇ ಒಂದು ವೇದಿಕೆ ಪಕ್ಷ ಮಾಡಲಿಲ್ಲ. ಆದ್ರೆ ಇವತ್ತು ಆಲ್ ಬ್ಯಾಕ್ವರ್ಡ್ ಕ್ಲಾಸಸ್ನ, ಅಲೆಮಾರಿಗಳನ್ನ, ಎಲ್ಲ ದಲಿತ ಜನನ ಒಗ್ಗಟ್ಟು ಮಾಡುವಂತ ಒಂದು ವೇದಿಕೆ ಈ ಕರ್ನಾಟಕದಲ್ಲಿ ಉಗಮವಾಗಿದೆ. ಅದು ಈ VIP ಪಕ್ಷ. ನಾವು 80 ವರ್ಷದಿಂದ ಇತರೆ ಪಕ್ಷಗಳಿಗೆ ವೋಟ್ ಹಾಕೊಂಡೇ ಬಂದಿದ್ದೀವಿ. ಆಳುವ ಜಾಗದಲ್ಲಿ ನಾವು ಯಾವತ್ತೂ ಹೋಗೇ ಇಲ್ಲ. ಲೈನಲ್ಲಿ ಹೋಗಿ ವೋಟ್ ಹಾಕಿ ಮನೆಗೆ ಹೋಗಿದ್ದೀವಿ. ಈ ಪಕ್ಷದ ಮುಖಾಂತರ ಆಳುವ ಜಾಗದಲ್ಲಿ ಕೂರ್ಲಿಕ್ಕೆ ಕರ್ನಾಟಕದಲ್ಲಿ ಈ ಪಕ್ಷನ ನಾವು ತಗೊಂಡ್ಬಂದಿದ್ದೀವಿ. ಈ ಒಂದು ರಾಜ್ಯದಲ್ಲಿ 24 ಜಿಲ್ಲೆಗಳಲ್ಲಿ ನಮ್ಮ ಜಾತಿ, ಟೋಲಿ ಗಂಗಾಮತ ಸಮಾಜ ಜೊತೆಯಲ್ಲಿ ಹಿಂದುಳಿದ ವರ್ಗಗಳು ತುಂಬಾ ಪ್ರಬಲವಾಗಿದೆ. ಆಟ ಬಲ್ಲವ್ರು ಯಾರ್ಯಾರು, ನಗುವೆ ನಿನ್ನ ಆಟ ಬಲ್ಲವ್ರು ಯಾರ್ಯಾರು, ತಗದಂ ತಗದಂ ತಗದಂ. ಹಾ ಎಲ್ಲ ಇರ್ಬೇಕು, ಮಾಡಿದ್ವಿ. ಈ ಕಡೆ ಬಂದು ಸರ್.